ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ. ಈಗಾಗಲೇ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ವಿಜೇಂದ್ರ ಆಪ್ತರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಚಾಮುಂಡಿ ದರ್ಶನವನ್ನ ಪಡೆದಿದ್ದಾರೆ ಆಗಲೇ ಬಿಜೆಪಿಯ ನಾಯಕರು. ರೇಣುಕಾಚಾರ್ಯ ನೇತೃತ್ವದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡಿದ್ದಾರೆ. ನಿನ್ನೆ ಕುರುಡುಮಲೆಗೆ ಭೇಟಿ ನೀಡಿತ್ತು ಈ ತಂಡ. ಇವತ್ತು ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಒಂದ್ ಕಡೆ ಭಿನ್ನಮತ ಭಿನ್ನ ರಾಗ ಈ ರೀತಿ ಗುಂಪು, ಇದರ ಮಧ್ಯೆ ನಾವು ಕುರುಡುಮಲೆಯಿಂದ ಆರಂಭಿಸ್ತೀವಿ ಅನ್ನುವಂತಹ ಮಾತನ್ನ ರೇಣುಕಾಚಾರ್ಯ ಅವರು ಏನು ಹೇಳಿದ್ರು ಆ ಪ್ರಕಾರವಾಗಿ ನಿನ್ನೆ ಕುರುಡುಮಲೆ ಗಣೇಶನಿಗೆ ಹೋಗಿ ಅಲ್ಲಿ ಆಶೀರ್ವಾದವನ್ನ ಪಡೆದುಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಈ ಎಲ್ಲ ಬಿಜೆಪಿಯ ನಾಯಕರು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರೇಣುಕಾಚಾರ್ಯ ಅವರು ಇದ್ದಾರೆ. ಸ್ಥಳೀಯ ಮೈಸೂರಿನ ಕೆಲವು ಬಿಜೆಪಿಯ ಮುಖಂಡರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಅವರನ್ನ ನೋಡಬಹುದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ ಸೇರಿದಂತೆ ಹಲವು ನಾಯಕರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ದಾರೆ. ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಒಳ ರಾಜಕೀಯ ಜೋರಾಗ್ತಾ ಇದೆ. ಒಂದ್ ಕಡೆ ವಿಜೇಂದ್ರ ಟೀಮ್, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್. ಈಗ ಡಿಸೆಂಬರ್ 1ನೇ ತಾರೀಕಿಂದ ಬೆಳಗಾವಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಪ್ರತಿಭಟನೆಯನ್ನ ಮಾಡೋದಕ್ಕೆ, ಈ ವಕ್ಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಕಡೆ ಇವರು ಕೂಡ ಈ ಭಿನ್ನಮತ ಶಮನ ಆಗಬೇಕು, ಹೈಕಮಾಂಡ್ ಈ ಬಗ್ಗೆ ಗಮನಿಸಬೇಕು ಅಂತ ಇವರು ಕೂಡ ಈಗ ಒಗ್ಗಟ್ಟಾಗ್ತಾ ಇದ್ದಾರೆ. ಇದರ ಮಧ್ಯೆ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ. ಈಗಾಗಲೇ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ವಿಜೇಂದ್ರ ಆಪ್ತರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಚಾಮುಂಡಿ ದರ್ಶನವನ್ನ ಪಡೆದಿದ್ದಾರೆ ಆಗಲೇ ಬಿಜೆಪಿಯ ನಾಯಕರು. ರೇಣುಕಾಚಾರ್ಯ ನೇತೃತ್ವದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡಿದ್ದಾರೆ. ನಿನ್ನೆ ಕುರುಡುಮಲೆಗೆ ಭೇಟಿ ನೀಡಿತ್ತು ಈ ತಂಡ. ಇವತ್ತು ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಒಂದ್ ಕಡೆ ಭಿನ್ನಮತ ಭಿನ್ನ ರಾಗ ಈ ರೀತಿ ಗುಂಪು, ಇದರ ಮಧ್ಯೆ ನಾವು ಕುರುಡುಮಲೆಯಿಂದ ಆರಂಭಿಸ್ತೀವಿ ಅನ್ನುವಂತಹ ಮಾತನ್ನ ರೇಣುಕಾಚಾರ್ಯ ಅವರು ಏನು ಹೇಳಿದ್ರು ಆ ಪ್ರಕಾರವಾಗಿ ನಿನ್ನೆ ಕುರುಡುಮಲೆ ಗಣೇಶನಿಗೆ ಹೋಗಿ ಅಲ್ಲಿ ಆಶೀರ್ವಾದವನ್ನ ಪಡೆದುಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಈ ಎಲ್ಲ ಬಿಜೆಪಿಯ ನಾಯಕರು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರೇಣುಕಾಚಾರ್ಯ ಅವರು ಇದ್ದಾರೆ. ಸ್ಥಳೀಯ ಮೈಸೂರಿನ ಕೆಲವು ಬಿಜೆಪಿಯ ಮುಖಂಡರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಅವರನ್ನ ನೋಡಬಹುದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ ಸೇರಿದಂತೆ ಹಲವು ನಾಯಕರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ದಾರೆ. ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಒಳ ರಾಜಕೀಯ ಜೋರಾಗ್ತಾ ಇದೆ. ಒಂದ್ ಕಡೆ ವಿಜೇಂದ್ರ ಟೀಮ್, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್. ಈಗ ಡಿಸೆಂಬರ್ 1ನೇ ತಾರೀಕಿಂದ ಬೆಳಗಾವಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಪ್ರತಿಭಟನೆಯನ್ನ ಮಾಡೋದಕ್ಕೆ, ಈ ವಕ್ಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಕಡೆ ಇವರು ಕೂಡ ಈ ಭಿನ್ನಮತ ಶಮನ ಆಗಬೇಕು, ಹೈಕಮಾಂಡ್ ಈ ಬಗ್ಗೆ ಗಮನಿಸಬೇಕು ಅಂತ ಇವರು ಕೂಡ ಈಗ ಒಗ್ಗಟ್ಟಾಗ್ತಾ ಇದ್ದಾರೆ. ಇದರ ಮಧ್ಯೆ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ. ಈಗಾಗಲೇ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ವಿಜೇಂದ್ರ ಆಪ್ತರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಚಾಮುಂಡಿ ದರ್ಶನವನ್ನ ಪಡೆದಿದ್ದಾರೆ ಆಗಲೇ ಬಿಜೆಪಿಯ ನಾಯಕರು. ರೇಣುಕಾಚಾರ್ಯ ನೇತೃತ್ವದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡಿದ್ದಾರೆ. ನಿನ್ನೆ ಕುರುಡುಮಲೆಗೆ ಭೇಟಿ ನೀಡಿತ್ತು ಈ ತಂಡ. ಇವತ್ತು ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಒಂದ್ ಕಡೆ ಭಿನ್ನಮತ ಭಿನ್ನ ರಾಗ
ಈ ರೀತಿ ಗುಂಪು. ಇದರ ಮಧ್ಯೆ ನಾವು ಕುರುಡುಮಲೆಯಿಂದ ಆರಂಭಿಸ್ತೀವಿ ಅನ್ನುವಂತಹ ಮಾತನ್ನ ರೇಣುಕಾಚಾರ್ಯ ಅವರು ಏನು ಹೇಳಿದ್ರು ಆ ಪ್ರಕಾರವಾಗಿ ನಿನ್ನೆ ಕುರುಡುಮಲೆ ಗಣೇಶನಿಗೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಈ ಎಲ್ಲ ಬಿಜೆಪಿಯ ನಾಯಕರು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರೇಣುಕಾಚಾರ್ಯ ಅವರು ಇದ್ದಾರೆ. ಸ್ಥಳೀಯ ಮೈಸೂರಿನ ಕೆಲವು ಬಿಜೆಪಿಯ ಮುಖಂಡರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಮಾಜಿ ಸಚಿವ BC ಪಾಟೀಲ್ ಅವರನ್ನ ನೋಡಬಹುದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ ಸೇರಿದಂತೆ ಹಲವು ನಾಯಕರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ದಾರೆ. ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಒಳ ರಾಜಕೀಯ ಜೋರಾಗ್ತಾ ಇದೆ. ಒಂದು ಕಡೆ ವಿಜೇಂದ್ರ ಟೀಮ್, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್. ಈಗ ಡಿಸೆಂಬರ್ 1ನೇ ತಾರೀಕಿಂದ ಬೆಳಗಾವಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಪ್ರತಿಭಟನೆಯನ್ನು ಮಾಡೋದಕ್ಕೆ, ಈ ವಕ್ಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಕಡೆ ಇವರು ಕೂಡ ಈ ಭಿನ್ನಮತ ಶಮನ ಆಗಬೇಕು, ಹೈಕಮಾಂಡ್ ಈ ಬಗ್ಗೆ ಗಮನಿಸಬೇಕು ಅಂತ ಇವರು ಕೂಡ ಈಗ ಒಗ್ಗಟ್ಟಾಗ್ತಾ ಇದ್ದಾರೆ. ಇದರ ಮಧ್ಯೆ ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ. ಈಗಾಗಲೇ ಯತ್ನಾಳ್ ಟೀಮ್ ವರ್ಸಸ್ ವಿಜೇಂದ್ರ ಟೀಮ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ವಿಜೇಂದ್ರ ಆಪ್ತರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಚಾಮುಂಡಿ ದರ್ಶನವನ್ನ ಪಡೆದಿದ್ದಾರೆ ಆಗಲೇ ಬಿಜೆಪಿಯ ನಾಯಕರು. ರೇಣುಕಾಚಾರ್ಯ ನೇತೃತ್ವದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡಿದ್ದಾರೆ. ನಿನ್ನೆ ಕುರುಡುಮಲೆಗೆ ಭೇಟಿ ನೀಡಿತ್ತು ಈ ತಂಡ. ಇವತ್ತು ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಒಂದ್ ಕಡೆ ಭಿನ್ನಮತ, ಭಿನ್ನ ರಾಗ, ಈ ರೀತಿ ಗುಂಪು. ಇದರ ಮಧ್ಯೆ ನಾವು ಕುರುಡುಮಲೆಯಿಂದ ಆರಂಭಿಸ್ತೀವಿ ಅನ್ನುವಂತಹ ಮಾತನ್ನ ರೇಣುಕಾಚಾರ್ಯ ಅವರು ಏನು ಹೇಳಿದ್ರು ಆ ಪ್ರಕಾರವಾಗಿ ನಿನ್ನೆ ಕುರುಡುಮಲೆ ಗಣೇಶನಿಗೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಈಗ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಈ ಎಲ್ಲ ಬಿಜೆಪಿಯ ನಾಯಕರು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರೇಣುಕಾಚಾರ್ಯ ಅವರು ಇದ್ದಾರೆ. ಸ್ಥಳೀಯ ಮೈಸೂರಿನ ಕೆಲವು ಬಿಜೆಪಿಯ ಮುಖಂಡರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಮಾಜಿ ಸಚಿವ BC ಪಾಟೀಲ್ ಅವರನ್ನ ನೋಡಬಹುದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ ಸೇರಿದಂತೆ ಹಲವು ನಾಯಕರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ದಾರೆ. ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಒಳ ರಾಜಕೀಯ ಜೋರಾಗ್ತಾ ಇದೆ. ಒಂದು ಕಡೆ ವಿಜೇಂದ್ರ ಟೀಮ್, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್. ಈಗ ಡಿಸೆಂಬರ್ 1ನೇ ತಾರೀಕಿಂದ ಬೆಳಗಾವಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಪ್ರತಿಭಟನೆಯನ್ನು ಮಾಡೋದಕ್ಕೆ, ಈ ವಕ್ಫ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ.